ಬಹಳಾಗಿ ಬಹಳ ಸ್ಪಷ್ಟವಾಗಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನಮ್ಮಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ ಅಂತ ಹೇಳಿದ್ದಾರೆ. ಅದನ್ನ ಬಹಿರಂಗವಾಗಿ ಮಾಧ್ಯಮ ಸ್ನೇಹಿತರ ಎದುರುಗಡೆ ಕೂತ್ಕೊಂಡೇ ಮಾತನಾಡಿದ್ದಾರೆ. ಅವ್ರಿಬ್ರೇ ಹೇಳದ್ಮೇಲೆ ಮತ್ತೆ ನಾನ್ ಯಾರು ಹೇಳಕ್ಕೆ? ಈಗ ಊಟ ತಿಂಡಿ ಅದು ಈಗ ಕರೆದಿಲ್ಲ ಅಂದ್ರೆ ಅದು ಹೆಡ್ಲೈನು, ಸಮನ್ವಯ ಇಲ್ಲ ಅಂತ. ಕರೆದ್ರು ಹೆಡ್ಲೈನು ಏನ್ ಅದೇನ್ ಹೇಳಿ ಕೇಳಿ ಮಾಡ್ಬೇಕು. ಯಾಕೆ ದಿನ ಮಾಡೋದಿಲ್ವಾ? ಒಬ್ರಿಗೊಬ್ರು ಇದ್ ಮಾಡೋದಕ್ಕೆ ನೋಡಿ, ನೀವು ಅದೇನ್ ಹೇಳ್ತಾರೆ ರೀಡಿಂಗ್ ಬಿಟ್ವೀನ್ ದ ಲೈನ್ಸ್ ನೀವು ಮಾಡಿದ್ರೆ ನಾನೇನು ಮಾಡಕ್ಕಾಗಲ್ಲ. ಈಗ ಹಿಂದೆ ಪರಮೇಶ್ವರ್ ಸಾಹೇಬ್ರು ಮೀಟಿಂಗ್ ಮಾಡಿದಾಗ ಅದಕ್ಕೂ ಆಕ್ಷೇಪ, ಜಾರಕಿಹೊಳಿ ಅವ್ರು ಮಾಡಿದ್ರು ಅದಕ್ಕೂ ಸುದ್ದಿ. ಅಂದ್ರೆ ನಾವೆಲ್ಲ ಸ್ನೇಹಿತರು ಸೇರ್ಲೇಬಾರ್ದ? ತಾವೇ ಇದನ್ನ ನೇತೃತ್ವ ವಹಿಸಿದ್ರಿ ಅಂತ ಸರ್. ಯಾವ್ದ್ರದ್ದು ಇದು ಹೊಸ ಸುದ್ದಿ ಎಲ್ಲಿಂದ ಬಂತು? ಹೇಳಿದ್ದಾರೆ ನೋಡಿ, ಖರ್ಗೆ ಸಾಹೇಬ್ರು ಯಾವ್ದೇ ಜವಾಬ್ದಾರಿ ನಮಗೆ ಇದ್ರ ಬಗ್ಗೆ ಕೊಟ್ಟಿಲ್ಲ. ಆಮೇಲೆ ಏನಿದ್ರು ಹಿರಿಯರಿದ್ದಾರೆ, ಅವರೆಲ್ಲ ಸಾರ್ಟ್ ಔಟ್ ಮಾಡ್ತಾರೆ. ಸಂದೇಶ ಬಂದಿದೆ. ಯಾವ್ದು ಸರ್? ರಾಹುಲ್ ಗಾಂಧಿ ಅವರು ಭೇಟಿ ಆದ್ಮೇಲೆ ಸಾಕಷ್ಟು ಡೆವಲಪ್ಮೆಂಟ್ ಗಳಾಗ್ತಾರೆ. ನೋಡಿ, ನಾವು ಭೇಟಿ ಆಗಿದ್ದು ರಾಹುಲ್ ಗಾಂಧಿ ಅವರಿಗೆ ನಮ್ಮ ಉದ್ದೇಶನೇ ಬೇರೆ ಇತ್ತು. ಅದು ನಾನು ಕೂಡ ಬಹಿರಂಗವಾಗಿ ಹೇಳಿದ್ದೀನಿ. ದಿನಾ ಅದೇ ಕೇಳ್ಕೊತಾ ಇದ್ರೆ ಹೊಸದೇನ್ ಹೇಳಿ? ಕಳೆದ ಬಾರಿ ದೆಹಲಿಯಿಂದ ಬಂದ ಸಂದರ್ಭದಲ್ಲಿ ಡಿ.ಕೆ. ಶಿವಕುಮಾರ್ ಅವ್ರನ್ನ ಭೇಟಿ ಮಾಡಿದ್ರಿ. ಆ ಸಂದರ್ಭದಲ್ಲಿ ಆಯ್ತು, ಇಲ್ಲ, ಈಗ ಸಿಎಂಗೂ ಭೇಟಿ ಆದೆ, DCMಗೂ ಭೇಟಿ ಆದೆ. ಹೌದಾ? ನಿಮ್ ಸಮ್ಮುಖದಲ್ಲೇ ಭೇಟಿ ಆಗಿದ್ದೀನಲ್ಲ. ನಿಮ್ ಕ್ಯಾಮ್ರಾಗಳು ಬಿಡ್ತಾವ ನಮ್ಗೆ? ಇವತ್ ಬೆಳಿಗ್ಗೆ CM ಮನೆಗೆ ಹೋಗಿದ್ದೆ. ಇದಾದ್ಮೇಲೆ ನಾನು DCM ಮನೆಗೆ ನಮ್ಮ ಇಲಾಖೆ ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ. ಅದಕ್ಕೇನಂತೀರಾ? ಈಗ ನಾನು ಒಬ್ಬ ಮಿನಿಸ್ಟರ್, DCM ಮತ್ತೆ CM ಭೇಟಿ ಆಗಿಲ್ಲ ಅಂದ್ರೆ ಇನ್ ಯಾರಿಗ್ ಸರ್ ಭೇಟಿ ಆಗ್ಲಿ ನಾನು? ರಾಹುಲ್ ಗಾಂಧಿ ಅವ್ರು ಭೇಟಿ ಮಾಡಿದಾರೆ. ಅವರು ನಮ್ದಿಟ್ರೆ ಅಲ್ಲ ಸರ್. ಯು ಶುಡ್ ಬಿ ಸರ್ಪ್ರೈಸ್ ಇಫ್ ಐ ಗೋ ಮೀಟ್ ಅಮಿತ್ ಶಾ. ಇಲ್ಲಿನ ಪರಿಸ್ಥಿತಿ ಬಗ್ಗೆ ತಿಳಿಸಿದಿರಿ ಅಂತ ಅವ್ರು ಕೇಳಿದ್ರೆ ಹೇಳ್ತೀವಿ. ಆದ್ರೆ ನಮ್ಮದೇ ಸಾಕಷ್ಟು ಕೆಲಸಗಳಿವೆ. ಅದ್ರ ಬಗ್ಗೆ ನಾವು ಚರ್ಚೆ ಮಾಡಿದ್ವಿ. ಅದನ್ನು ಸ್ಪಷ್ಟವಾಗಿ ಹೇಳಿದೀನಲ್ಲ ಹೋದ್ವಾರ. ಮತ್ತೇನು ಹೊಸದೇನು ಹೇಳಿ? ಒಂದಷ್ಟು ಚರ್ಚೆ ಆಗ್ತಾ ಇರೋದು ಈಗ ಶಮನ ಏನಿದೆ ಅದನ್ನು ಬಿಕ್ಕಟ್ಟಿಗೆ ಪ್ರಿಯಾಂಕ್ ಖರ್ಗೆ ಅವರು ಮಧ್ಯಸ್ಥಿಕೆ ವಹಿಸ್ತಾ ಇದ್ದಾರೆ, ಹೈಕಮಾಂಡ್ ಟು ಸ್ಟೇಟ್ ಅಂತ ಹೇಳಿ. ಇಲ್ಲ, ಇದು ಯಾರು ಹೇಳಿದ್? ನಿಮ್ ಸುದ್ದಿ ಎಲ್ಲಿಂದ ಸಿಗ್ತಾವ ನನ್ಗೆ ಗೊತ್ತಿಲ್ಲ ಸರ್. ಈಗ ನನ್ಗೆ ಗೊತ್ತಿರ್ಲಾರ್ದ ಸುದ್ದಿ, CM ಅವ್ರಿಗೆ ಗೊತ್ತಿರ್ಲಾರ್ದ ಸುದ್ದಿ, DCM ಗೊತ್ತಿರ್ಲಾರ್ದ ಸುದ್ದಿ, ಖರ್ಗೆ ಸಾಹೇಬ್ರು ಹೇಳಲಾರ್ದಂತ ಸುದ್ದಿ, ಅದು ನಿಮ್ಗೆ ಹೆಂಗ್ ಗೊತ್ತಾಗ್ತದೋ ನನ್ಗೆ ಗೊತ್ತಿಲ್ಲ. ನಿಮ್ ಮೂಲಗಳು ಎಲ್ಲದಕ್ಕಿಂತ ಬಲವಾಗಿದೆ ಅನ್ಸುತ್ತೆ. ಸರ್, ಇಲ್ಲೂ ಸರಿ ಹೋಗುತ್ತೆ ಸರ್. ನಾಳೆ CM ಏನ್ ಕೆಟ್ಟ ಇಲ್ಲ ಅಂತ ಅವ್ರಿಬ್ರು ಹೇಳಿದ್ರೆ ಸರಿ ಅದ. ಈಗ ಯಾವ್ದು ಗೊಂದಲ ಇಲ್ವಾ ಸರ್? ಸ್ಪೆಕ್ಯುಲೇಷನ್ ಇನ್ ಮೀಡಿಯಾ ಗೊಂದಲ ಇಲ್ವಾ? ಅದೇನಂದ್ರು CM ಅವರು, ಯಾರು ನಾವು ಪುನರ್ರಚನೆ ಮಾಡ್ತಾ ಇದೀವಿ ಸಂಪುಟ, ಅವಾಗ ಬಹುಶಃ ಹೋಗಿ ಕೆಲವು ಜನ ಭೇಟಿ ಆಗಿದ್ದಾರೆ ಅಂತ ಹೇಳಿದಾರಲ್ಲ CM ಅವರು. ಮತ್ತೆ ಅವರು ಕೆಲವು ಶಾಸಕರು ಕೂಡ ಹೇಳಿದಾರಲ್ಲ. ಮತ್ತೆ ಯಾವ ವರ್ಲ್ಡ್ ವಾರು ಇಲ್ಲ, ವರ್ಲ್ಡ್ ವಾರು ಇಲ್ಲ. ಈಗ when there is no war, when there is peace, ನೀವ್ ಯಾಕೆ ಈ ಶಾಂತಿಯನ್ನ ಕದಲಕ್ ಟ್ರೈ ಮಾಡ್ತಾ ಇದ್ದೀರಾ? ಸ್ವಲ್ಪ ಸಮಸ್ಯೆ ಇದೆಯಲ್ಲ, ಅದನ್ನ ನಾವು ತೋರಿಸಿ. ಎಲ್ಲಿ ಸಮಸ್ಯೆ ಇದೆ ಸರ್? ಈಗ ಸಂಪುಟ ಪುನರ್ರಚನೆ ಸಹಜವಾದಂತ ಪ್ರಕ್ರಿಯೆ. ಬಿಜೆಪಿ ಅವರಿಗೆ ಯಾಕೆ ಇಷ್ಟ ಹತ್ರ? ಅವರು ಲೈಫ್ ನಲ್ಲಿ ಒಂದ್ಸರಿಯಾನ ಅವರ ಸ್ವಂತ ಬಲದ ಮೇಲೆ ಕರ್ನಾಟಕದಲ್ಲಿ ಬಂದಿದಾರ? ಅವರು 5 ವರ್ಷದಲ್ಲಿ ಒಂದು ಅವಧಿ ಒಬ್ಬ ಮುಖ್ಯಮಂತ್ರಿ ಕೊಟ್ಟಿದಾರ? ಅವರ ಅವಧಿನಲ್ಲಿ ಎಷ್ಟು ಮುಖ್ಯಮಂತ್ರಿಗಳಿದ್ರು? ಎಷ್ಟು? 5 ಮುಖ್ಯಮಂತ್ರಿಗಳು ಕೊಟ್ರು. ಇವರು ಸ್ಥಿರತೆ ಬಗ್ಗೆ ಮಾತಾಡ್ತಾರ, ಇವರು ಅಧಿಕಾರ ಹಸ್ತಾಂತರ ಬಗ್ಗೆ ಮಾತಾಡ್ತಾರ. ಇವಾಗ ನಾವ್ ಎಲ್ಲಿದ್ದೀವಿ? ಬ್ಯಾಂಕ್ವೆಟ್ ಹಾಲ್ ಅಲ್ಲಿ. ಕೆಲವು ವರ್ಷಗಳ ಹಿಂದೆ ಇದೇ ಬ್ಯಾಂಕ್ವೆಟ್ ಹಾಲ್ ಇಂದ ಯಡಿಯೂರಪ್ಪ ಅವರು ಕಣ್ಣೀರಿಟ್ಟು ಆಚೆ ನಡೆದಿದ್ದು ಇತಿಹಾಸ ಅವ್ರದ್ದಿದೆ. ಅವರಿಂದ ನಾವು ಕಲಿಬೇಕಾ? ಸೊ ಇವೆಲ್ಲಾನು ಕೂಡ ದಯವಿಟ್ಟು ಬಿಜೆಪಿ ಅವ್ರ ಹತ್ರ ನಮ್ಮ ಹತ್ರ ಕಲಿಯೋದೇನಿಲ್ಲ. ಅವ್ರೇನು ವಿರೋಧ ಪಕ್ಷವಾದ ಆಗಿ ಅವ್ರೇನ್ ಹೇಳ್ತಾರೆ ಮಾಡ್ಕೊಳ್ಳಿ. 5 ವರ್ಷದಲ್ಲಿ ಒಂದೇ ಮುಖ್ಯಮಂತ್ರಿ ಸರ್ ನಿಮ್ಮಲ್ಲಿ. ವಾಟ್ ಎವರ್ ಇಟ್ ಇಸ್, ಹೈಕಮಾಂಡ್ ವಿಲ್ ಡಿಸೈಡ್ ಅಂತ CM DCM ಹೇಳಿದ್ಮೇಲೆ ನಮ್ಮಂತವ್ರಿಗೆ ಯಾಕೆ ನೀವು ಪ್ರಶ್ನೆ ಮಾಡ್ತಾ ಇದ್ದೀರಾ? ಬಿಜೆಪಿ ಅವ್ರಿಗೆ ಉತ್ತರ ಕೊಡ್ತಾ ಇರೋದು ನಾನು.